ಮಹಾರಾಷ್ಟ್ರದ ಹಿರಿಯ ರಾಜಕಾರಣಿ ಅಲ್ಲಿಯ ಉಪಮುಖ್ಯಮಂತ್ರಿಗಳು ಅಜಿತ್ ಪವಾರ್ ಅವರು ವಿಮಾನ ದುರಂತದಲ್ಲಿ ದುರ್ಮರಣ ಹೊಂದಿರುವಂತದ್ದು ಬಹಳ ಆಘಾತಕಾರಿಯಾದಂತ ಒಂದು ಸುದ್ದಿ. 8 ಬಾರಿ ಶಾಸಕರಾಗಿ ಆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಬೇರೆ ಬೇರೆ ಇಲಾಖೆಗಳನ್ನು ಕೂಡ ನಿರ್ವಹಿಸಿರ್ತಕ್ಕಂಥ ಒಬ್ಬ ಹಿರಿಯ ರಾಜಕಾರಣಿ ವಿಮಾನ ದುರಂತದಲ್ಲಿ ಇವತ್ತು ದುರಂತದ್ದು ಬಹಳ ನೋವು ತರ್ತಕ್ಕಂಥ ಸಂಗತಿ. ಆ ನೋವನ್ನ ತಡಿತಕ್ಕಂಥ ಶಕ್ತಿ ಅವರ ಬೆಂಬಲರಿಗೆ ಆ ಭಗವಂತ ನೀಡ್ಲಿ. ಅವರ ಕುಟುಂಬದ ಸದಸ್ಯರು ಕೂಡ ನೋವು ತಡೆಯಂತ ಶಕ್ತಿ ಆ ಭಗವಂತ ದಯಪಾಲಿಸ್ಲಿ ಅಂತೇಳಿ ನಾನು ಈ ಸಂದರ್ಭದ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇಟ್ಸ್ ಅ ವೆರಿ ಬಿಗ್ ಟ್ರಾಜಿಡಿ. ಮಹಾರಾಷ್ಟ್ರದ ಅತ್ಯಂತ ಹಿರಿಯ ನಾಯಕ, ಪ್ರಭಾವಿ ನಾಯಕ, ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಇಂದು ವಿಮಾನ ದುರಂತದಲ್ಲಿ ಅಸುನೀಗಿದ್ದಾರೆ. ಅಜಿತ್ ಪವಾರ್ ಅವರು ಒಬ್ಬ ಕ್ರಿಯಾಶೀಲ ಸಹಕಾರಿ, ವೆಟರನ್ ಕೋಆಪರೇಟರ್. ಅಜಿತ್ ಪವಾರ್ ನೀರಾವರಿ ಕ್ಷೇತ್ರದ ಮೂಲಕ ಬಾರಾಮತಿ ಮಾತ್ರವಲ್ಲ, ಒಟ್ಟು ಮಹಾರಾಷ್ಟ್ರದ ರೈತರ ಬದುಕಿನಲ್ಲಿ ಬದಲಾವಣೆ ತರೋದಕ್ಕೆ ಬಹುದೊಡ್ಡ ಪ್ರಯತ್ನ ಮಾಡಿರ್ತಕ್ಕಂಥ ನಾಯಕ. ಮಹಾರಾಷ್ಟ್ರ ರಾಜಕಾರಣದೊಳಗೆ ಕಳೆದ 10 ವರ್ಷದಿಂದ ಅಜಿತ್ ಪವಾರ್ ಬಿಟ್ಟು ಏನು ಇಲ್ಲ ಅನ್ನುವಂಥ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡಿ ಆ ಪ್ರಭಾವದಲ್ಲಿದ್ದಂಥ ಅಜಿತ್ ಪವಾರ್ ನಮ್ಮ ಕನ್ನಡ ನಾಡಿನ ಜೊತೆಗೆ ಬಹಳಷ್ಟು ಸುಮಧುರ ಸಂಬಂಧಗಳನ್ನ ಹೊಂದಿದ್ರು. ಮಹಾರಾಷ್ಟ್ರದ ಉಸ್ತುವಾರಿಯಾಗಿ, ನಾನು AICCಯ ಉಸ್ತುವಾರಿಯಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಲವು ರಾಜಕೀಯ ಪ್ರಸಂಗಗಳಲ್ಲಿ ನಾವು ಅವರು ಸೇರಿದ್ವಿ. ಅಷ್ಟೇ ಅಲ್ಲ, ಅವರ ಆ ಸ್ನೇಹ ಇವತ್ತು ನಾನು ನೆನಪಿಸ್ಕೊಳ್ತೀನಿ. ಅವರಿಗೆ ಗೌರವಪೂರ್ಣವಾಗಿರ್ತಕ್ಕಂಥ ಶ್ರದ್ಧಾಂಜಲಿ ಸಲ್ಲಿಸ್ತೇನೆ. ಇಂದು ವಿಮಾನ ಅಪಘಾತದಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಜಿತ್ ಪವಾರ್ ಅವರು ಏರೋಪ್ಲೇನ್ ಲ್ಯಾಂಡ್ ಆಗುವಂತ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಅವಘಡದಲ್ಲಿ ತೀರ್ಕೊಂಡಿದ್ದಾರೆ ಅಂತಕ್ಕಂಥ ವಿಚಾರ ಈಗ ತಿಳಿಯಿತು. ಬಹುಶಃ ಅತ್ಯಂತ ದುಃಖಕರವಾಗಿರ್ತಕ್ಕಂಥ ವಿಚಾರ. ಅಜಿತ್ ಪವಾರ್ ಅವರು ಯಾವುದೇ ವಿಚಾರದಲ್ಲೂ ಕೂಡ ವೈಯಕ್ತಿಕವಾಗಿ ಕೂಡ ನಮ್ಮಲ್ಲೇ ಸಾಕಷ್ಟು ಸರಿ ಭೇಟಿನೂ ಕೂಡ ಮಾಡಿದ್ದೀವಿ. ಇವತ್ತು ಇಂಥ ದುರಂತಕ್ಕೆ ಸಿಕ್ಕಿರ್ತಕ್ಕಂಥದಕ್ಕೆ ಅವರ ದುರಂತದಿಂದ ಆಗಿರ್ತಕ್ಕಂಥ ಅನಾಹುತಕ್ಕೆ ದುಃಖವನ್ನು ಮರೆಸ್ತಕ್ಕಂಥ ರೀತಿಯಲ್ಲಿ ಪರಮಾತ್ಮ ಎಲ್ಲರೂ ಹೇಳಿ ನಾನು ಪ್ರಾರ್ಥಿಸ್ತೇನೆ. ಇವತ್ತು ಬಹಳ ದುಃಖಕರವಾದಂತಹ ಸಂಗತಿ ಬಂದಿದೆ. 8:15 ಸಂದರ್ಭದಲ್ಲಿ ಮಹಾರಾಷ್ಟ್ರದ ಬಹಳ ದೊಡ್ಡ ಸಾರ್ವಜನಿಕ ವ್ಯಕ್ತಿತ್ವ ಅಜಿತ್ ಪವಾರ್ ಅವರು ತೀರ್ಕೊಂಡಿದ್ದಾರೆ ಪ್ಲೈನ್ ಕ್ರಾಶ್ನಲ್ಲಿ ಅಂತೇಳಿ ಹೇಳಿ ಗೊತ್ತಾಗಿದೆ. ಬಹಳ ದುಃಖ ಆಯಿತು. ಯಾಕಂದರೆ ಸಾರ್ವಜನಿಕ ಜೀವನದಲ್ಲಿ ಬಹಳ ಹೋರಾಟವನ್ನು ಮಾಡಿ ಒಂದು ವಿಶೇಷವಾದಂಥ ಜನರ ಮನ್ನಣೆಯನ್ನು ಗಳಿಸಿರ್ತಕ್ಕಂಥ ವ್ಯಕ್ತಿತ್ವ ಅದು. ಇಂಥ ಒಂದು ದುರಂತದ ಸನ್ನಿವೇಶ ಸೃಷ್ಟಿ ಆಗ್ತದೆ ಅಂತ ಯಾರು ಭಾವಿಸಿರಲಿಲ್ಲ. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತೇನೆ. ಅವರ ಅಭಿಮಾನಿಗಳಾಗಿರ್ತಕ್ಕಂಥ ಲಕ್ಷ ಜನರಿಗೆ ಈ ಆತಂಕದ ಕ್ಷಣವನ್ನು ಭರಿಸುವಂತ, ಸಹಿಸುವಂತ ಶಕ್ತಿಯನ್ನ ಕೊಡ್ಲಿ ಅಂತ ಹೇಳಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈಗ ಆರ್.ಬಿ. ತಿಮ್ಮಾಪುರ್ ಅವರ ವಿಚಾರವಾಗಿ ಒಂದ್ ಕಡೆಗೆ ನಿಮ್ದು ಕೇವಲ ಚರ್ಚೆಗಷ್ಟೇ ಸೀಮಿತ ಆಗ್ತಾ ಇದೆ ಅಂತ ರಾಜೀನಾಮೆಗೆ ಪಟ್ಟಿ ಹಿಡಿದ್ರು, ಅವರಾದ್ರೂ ಧರಣಿ ಪ್ಲಾನ್ ಮಾಡಿದ್ರು. ಈ ಸದ್ಯಕ್ಕೆ ಕೇವಲ ಚರ್ಚೆಗಷ್ಟೇ ಸೀಮಿತ ಅನ್ನೋ ರೀತಿ ಆಗ್ತಾ ಇದೆ. ಯಾಕೆ ನಿಂತರಾದ್ರಿ ಅಂತ? ಎಕ್ಸೈಸ್ ಮಿನಿಸ್ಟರ್ದು ಒಂದು ನಾಗರಿಕ ಸರ್ಕಾರಕ್ಕೆ ಆತ್ಮಗೌರವ ಇದ್ರೆ ತಕ್ಷಣ ಅವ್ರನ್ನ ತೆಗೆದುಹಾಕ್ಬೇಕಾಗಿತ್ತು.
ಇದರಿಂದ ಆಗುವಂಥ ಡ್ಯಾಮೇಜ್ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಷ್ಟಿದೆ ಅಂತೇಳಿ ಹೇಳಿ ಅವರು ಊಹೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇದೊಂಥರ ಧಾರ್ಷ್ಟ್ಯತನದಿಂದ ಅವ್ರನ್ನ ಮುಂದುವರಿಸ್ತಾ ಇದ್ದಾರೆ. ಯಾಕಂದ್ರೆ ಅವರ ಕಚೇರಿಯ ವ್ಯವಹಾರಗಳು ಪ್ರತಿಯೊಬ್ಬರಿಗೂ ಗೊತ್ತಿದೆ, CM ಗಮನದಲ್ಲೂ ಇದೆ. CM ಅವರಿಗೂ ಕೂಡ ಪಾಲ್ ಬರ್ತದೆ ಅನ್ನುವಂಥ ಮಾತನ್ನ ಇವತ್ತು ಸಾರ್ವಜನಿಕರು ಆಡ್ತಾ ಇದ್ದಾರೆ. ಪಕ್ಷಕ್ಕೆ ಇದ್ರ ಪಾಲ್ ಎಷ್ಟು ಹೋಗ್ತಾ ಇದೆ ಅಂತ. ಯಾಕಂದ್ರೆ ಬಹಳ ದೊಡ್ಡ ರೀತಿಯಿಂದ ಹಣ ಕಲೆಕ್ಟ್ ಆಗ್ತಾ ಇದೆ, ಸುಲಿಗೆ ಮಾಡ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ಎಷ್ಟಾಗ್ತದೆ ಅಂತೇಳಿ ಹೇಳಿ ಎಲ್ರಿಗೂ ಅದೊಂಥರ ನಗೆ ನಾಚಿಕೆ ಇಲ್ದಿದ್ದಂಥ ರೀತಿಯಲ್ಲಿ ಆ ವ್ಯವಹಾರ ರಾಜ್ಯದಲ್ಲಿ ನಡೀತಾ ಇದೆ. ರಾಜ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ದೊಡ್ಡ ಡ್ಯಾಮೇಜ್ ಆಗ್ತದೆ. ನಾವು ಕೂಡ ಎಷ್ಟು ಅದನ್ನ ಜನಕ್ಕೆ ತಲುಪಿಸ್ಬೋದೋ, ಜನರಿಗೆ ನೆನಪು ಮಾಡ್ಬೋದು, ಮಾಡಿದ್ದೇವೆ. ಅವರು ಧಾರ್ಷ್ಟ್ಯತನದಿಂದ ಅವ್ರನ್ನ ಮುಂದುವರಿಸ್ಬೋದು ಅಥವಾ ಬಿಡ್ಬೋದು. ನಾವು ಇನ್ನೂ ಕೂಡ ಅದರ ಹೋರಾಟವನ್ನು ಕೈ ಬಿಡಲಿಲ್ಲ, ಮುಂದುವರಿಸ್ತಾ ಇದ್ದೀವಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.